ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೆಟ್ರೋ ದರ ಏರಿಕೆ ದಂಗಲ್ ಜೋರಾಗಿದೆ. ದರ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಆರ್ವಿ ರಸ್ತೆ ನಿಲ್ದಾಣಕ್ಕೆ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ತಂದು ಹೈಡ್ರಾಮಾ ಮಾಡಿದ್ರು. ಖಾಲಿ ಟ್ರಂಕ್ಗೆ ಸಿಎಂ ಡಿಸಿಎಂ ಫೋಟೋ ಹಾಕಿ ಟ್ರಂಕ್ ಅನ್ನ ಮೆಟ್ರೋ ಒಳಗಡೆ ಕೊಂಡೊಯ್ಯಲು ಮುಂದಾಗಿದ್ರು. ಈ ವೇಳೆ ತೇಜಸ್ವಿ ಸೂರ್ಯರನ್ನ ಪೊಲೀಸರು ತಡೆದಿದ್ದು, ಪೊಲೀಸರು ತೇಜಸ್ವಿ ಸೂರ್ಯ ಮಧ್ಯೆ ವಾಗ್ವಾದಕ್ಕೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನೆಗೆ ಟ್ರಂಕ್ ತಂದಿಲ್ಲ, ಮೆಟ್ರೋದಲ್ಲಿ ಹೋಗೋಕೆ ಟ್ರಂಕ್ ತಂದಿದ್ದೇನೆ ಅಂತ ತೇಜಸ್ವಿ ಹೇಳಿದ್ರು. ಪೊಲೀಸರು ಮೆಟ್ರೋ ಪ್ರವೇಶಕ್ಕೆ ತಡೆಯೊಡ್ಡಿದ್ರು. ಈ ವೇಳೆ ಹೈಡ್ರಾಮವೇ ನಡೆದಿದ್ದು, ತೇಜಸ್ವಿ ಸೂರ್ಯ ಸಿಕೆ ರಾಮಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಏರಿಕೆ ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ. ರಾಜ್ಯ ಸರ್ಕಾರ ಹಿಂದೆ ಏನು ಬಜೆಟ್ನಲ್ಲಿ ಸಪೋರ್ಟ್ ಕೊಡ್ತಾ ಇತ್ತು ಮೆಟ್ರೋ ದರಗಳನ್ನು ಕಂಟ್ರೋಲಲ್ಲಿಡೋಕ್ಕೆ, ಈ ಸರ್ಕಾರ ನಿಲ್ಲಿಸಿದೆ. ಅವರೇ ಕಾರಣವನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ನಮ್ಮ ಆರ್ಥಿಕ ಸ್ಥಿತಿ ಇವಾಗ ಕುಸಿದಿದೆ, ನಾವು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಹಿಂದಿನ ಸರ್ಕಾರಗಳು ಯಾವ ಥರ ಕೊಡ್ತಾ ಇತ್ತು ಅದನ್ನು ಕೊಡೋಕ್ಕಾಗಲ್ಲ. ಆ ಕಾರಣಕ್ಕೆ ವರ್ಷ ದರ ಜಾಸ್ತಿ ಮಾಡಿ, ದರ ಜಾಸ್ತಿ ಮಾಡಿರೋದ್ರಿಂದ ಜನರಿಂದನೇ ಇದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅವರೇ ಸರ್ಕಾರ ಖಾಲಿ ಟ್ರಂಕ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು ಅನ್ನೋದಕ್ಕೆ ನಾವು ಬಂದಿದ್ದು, ಸತ್ಯ ತೋರಿಸ್ಬೇಕು ಅಂತ. ಬಡವರಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥ ಸಾಮಾನ್ಯ ಜನದ ಪರವಾಗಿ ಹೋರಾಟ ಮಾಡಿದ್ರೆ ಅರೆಸ್ಟ್ ಮಾಡ್ಸೋಕ್ಕೆ ಈ ಸರ್ಕಾರ ಹೊರಟಿದೆ. ಕೇಂದ್ರದಿಂದ ಮೆಟ್ರೋ ದರ ಏರಿಕೆ ಆಗ್ತಾ ಇದೆ ಎಂದು ರಾಜ್ಯ ಸರ್ಕಾರ ಆರೋಪಿಸಿದ್ದು, ಕಾಂಗ್ರೆಸ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ತಿರುಗೇಟು ಕೊಟ್ಟಿದ್ದಾರೆ. ದರ ನಿಗದಿ ಬಗ್ಗೆ ನಿರ್ಧರಿಸೋಕೆ ಒಂದು ಕಮಿಟಿ ಇದೆ, ಆ ಕಮಿಟಿಗೆ ರಾಜ್ಯ ಸರ್ಕಾರ ಪ್ರಪೋಸಲ್ ಕಳಿಸಿರುವುದಕ್ಕೆ ದರ ಏರಿಕೆ ಆಗಿದೆ. ದರ ಏರಿಕೆ ಬೇಡ ಅಂತ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಲೆಟರ್ ಹೋದ್ರೆ 2ನೇ ನಿಮಿಷಕ್ಕೆ ತಡೆ ಆಗುತ್ತೆ. ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಹೆಚ್ಚಾಗಿದೆ. ಈ ಬಗ್ಗೆ ನಾವು ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೇವೆ. ರಾಜ್ಯ ಸರ್ಕಾರದಿಂದಲೂ ಒಂದು ಪತ್ರ ಹೋದ್ರೆ ಅದನ್ನ ನಿಲ್ಲಿಸಬಹುದು ಅಂತ ರಾಜ್ಯ ಸರ್ಕಾರಕ್ಕೆ ಸಂಸದ ಡಾಕ್ಟರ್ ಮಂಜುನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಈ ಮೆಟ್ರೋ ದರ ಯಾವ ರೀತಿ, ಈಗ ಮೆಟ್ರೋ ಎಕ್ಸಿಕ್ಯೂಷನ್ ಇರೋ ತನಕ ಅದು ಕಂಪ್ಲೀಟ್ ಕೇಂದ್ರ ಸರ್ಕಾರ ಜವಾಬ್ದಾರಿ. ಏನು ಹೇಳಿ, ಎಕ್ಸಿಕ್ಯೂಷನ್ ಆಗಿ ಅದರ ರನ್ನಿಂಗ್ ಶುರುವಾದ್ಮೇಲೆ ಅದರದ್ದು ಮೇಂಟೆನೆನ್ಸು, ಅದರದ್ದು ಅಡ್ಮಿನಿಸ್ಟ್ರೇಷನ್ನು ಎಲ್ಲ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಒಂದು BMRCL ಬೋರ್ಡ್ ಅಂತಿದೆ. BMRCL ಬೋರ್ಡಲ್ಲಿ 10 ಜನ ಇದ್ದಾರೆ. ಆ 10 ಜನದಲ್ಲಿ 5 ಜನ ರಾಜ್ಯದ ಆಫೀಸರ್ಸು, ಇನ್ನು 5 ಜನ ಕೇಂದ್ರದ ಆಫೀಸರ್ಸ್ ಇದ್ದಾರೆ. ಅವರು ಪ್ರಪೋಸಲ್ ಅಂದರೆ ಈ ಹೈಕ್ ಆಗಬೇಕು ಅಂತ ಪ್ರಪೋಸಲ್ಲು ಕಳಿಸಿದರೆ ಅದು ಹೈಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.